ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಸ್ಕಂದ. ಈ ಫಿಲ್ಮಿನ ಕತಿ ಬರ್ದು ಡೈರೆಕ್ಟ್ ಮಾಡಿರೋದು ಬೋಯಪಾಟಿ ಶ್ರೀನು. ಅಣ್ಣನ್ ಫಿಲ್ಮ್ಸ್ ನಾಗ ನಿಮಗೆ ಎಲ್ಲ ಸಿಗ್ತತಿ, ಆದ್ರೆ ಗ್ರಾವಿಟಿ ಮಾತ್ರ ಸಿಗಲ್ಲ. ಈ ಫಿಲ್ಮಿನ ಪೂರ್ತಿ ಹೆಸರು ಸ್ಕಂದ ದಿ ಅಟ್ಯಾಕರ್ ಅಂತೆ. ಆದ್ರೆ ಇವ್ರು ಅಟ್ಯಾಕ್ ಮಾಡಿದ್ದು ಥಿಯೇಟರ್ ಕುಂತ್ರ ಅಂತ ಆಡಿಯನ್ಸ್ ನ. ಇಮೋಷನಲ್ ಡ್ಯಾಮೇಜ್. ಸೊ ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಬಾಲಯ್ಯ ಈಗ ಇವರು ಥ್ಯಾಂಕ್ಸ್ ಹೇಳ್ತಾರ. ಯಾಕಂದ್ರೆ ಗ್ರಾವಿಟಿಗೆ ಗೂಟ ಬಡಿಯೋದನ್ನ ಇಡೀ ಇಂಡಿಯಾಕ್ಕ ನಮ್ ಬಾಲಯ್ಯ ಸರ ಹೇಳ್ಕೊಟ್ರ. ಅದು ಇನ್ನು ಫಿಲ್ಮ್ ಸ್ಟಾರ್ಟ್ ಹಾಕಿಂತ ಮುಂಚೆ ನಮ್ ಡೈರೆಕ್ಟರ್ ಬಂದು ಆಕ್ಷನ್ ಹೇಳ್ತಾರ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ. ಈ ಫಿಲ್ಮ್ ನೋಡಕ ಯಾವ್ದಾದ್ರು ಸಣ್ಣ ಹುಡುಗರು ಹೋಗಿದ್ವು ಅಂದ್ರ ಪಕ್ಕ ಈ ಸೀನ್ ನೋಡಿ ಎತ್ಕೊಂಡಿರ್ತಾವು. ಫಸ್ಟ್ ಸೀನ್ ನಾಗ ಕೋರ್ಟ್ ಮುಂದೆ ನಿಂತ್ಕೊಂಡು ರಿಪೋರ್ಟರ್ಸ್ ಗಳು ರಿಪೋರ್ಟಿಂಗ್ ನ ಮಾಡ್ತಿರ್ತಾರ. ದೇವರಾಣಿ ಇಟ್ಟು ಹೇಳ್ತೀನಿ, ಇಷ್ಟೊಂದು ನ್ಯೂಸ್ ಚಾನಲ್ಸ್ ನವರು ಒಂದಾತ್ರ ನಿಂತ್ಕೊಂಡು ರಿಪೋರ್ಟಿಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಬೈ ದ ವೇ ಈ ಆಂಟಿ ಯಾಕ ಬಹಳ ಕನ್ಫ್ಯೂಸ್ ಆಗ್ಯಾರ. ಆಕ್ಚುಲಿ ಇಷ್ಟೊಂದ್ ಜನ ಇಲ್ಲಿ ಸೇರಿರೋದು ಈ ಬಿಸ್ನೆಸ್ ಮೆನ್ ಗೆ ಯಾವ ತರ ಶಿಕ್ಷೆ ಆಕತಿ ಅಂತ ನೋಡಾಕ. ಕಟ್ಕಟಾಗ ನಿಂತ್ರ ಅಂತ ನಮ್ ಬಿಸ್ನೆಸ್ ಮೆನ್ ಮಾಡ್ಲಿಲ್ದಂತ ತಪ್ಪುನ ಮಾಡೀನಿ ಅಂತ ಒಪ್ಕೊಂಡ್ಬಿಡ್ತಾನ. ಸೊ ಜಡ್ಜ್ ಇವನಿಗೆ ಗಲ್ಲು ಶಿಕ್ಷೆ ಕೊಡ್ತಾನ. ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಏನೋ ಹೊಡೆದಂಗಾಯ್ತು. ಈ ನ್ಯೂಸ್ ನ ಕೇಳಿಸ್ಕೊಂತದಂಗ ಕೋಮಾದೊಳಗಡೆ ಇರೋಂತ ಈತನ ಮಗಳು ಸಡನ್ ಆಗಿ ಎದ್ದು ಬಿಡ್ತಾಳ. ಟೆನ್ಷನ್ ತಗೋಬೇಡ್ರಿ, ಕೋಮಾ ಇಂದ ಎದ್ರಂತ ಹುಡುಗಿ ಮತ್ತೆ ವಾಪಸ್ ಕೋಮಾಕ್ ಹೋಗಾಳ. ಯಪ್ಪ ಪುಣ್ಯಾತ್ಮರ, ಅದು ಕೋಮಾ ತವ್ರ ಮನಿ ಅಲ್ಲ. ನಿಮ್ಗೆ ಇಷ್ಟ ಬಂದಂಗ ಬರಕ, ಬ್ಯಾಡ್ ಆದಾಗ ವಾಪಸ್ ಹೋಗಕ. ಈ ಕಡೆ ಸೈಡ್ ಜೈಲ್ನಾಗಿರಂತ ಬಿಸ್ನೆಸ್ ಮೆನ್ ನ ಮೀಟ್ ಹಾಕ ಅವ್ನ್ ಲಾಯರ್ ಬಂದು ಒನ ಡೈಲಾಗ್ಸ್ ಹೊಡಿತಿರ್ತಾನ. ನಿಮ್ಮ ನಿಶಬ್ದನೆ ಒಂದು ಶಬ್ದವಾಗಿ ಬರುತ್ತೋ, ನಿಮ್ಮ ಕಣ್ಣೀರೇ ಅಲೆಯಂತೆ ಬದಲಾಗಿ ಬರುತ್ತೋ. ನಿನ್ ಡೈಲಾಗ್ಸ್ ಕೇಳಿ ನನ್ ಕಿವ್ಯಾಗ ರಕ್ತ ಬರುತ್ತೋ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ನೆಕ್ಸ್ಟ್ ಬಹಳ ಕೆಟ್ಟ ಗ್ರಾಫಿಕ್ಸ್ ಇಂದ ಮಾಡ್ರ ಅಂತ ಒಂದ್ ಹೆಲಿಕಾಪ್ಟರ್ ಬರ್ತತಿ. ಆಕ್ಚುಲಿ ಇವತ್ತು ಆಂಧ್ರ ಪ್ರದೇಶ್ ಸಿಎಂ ಮಗಳದು ಮದುವೆ ಐತಿ. ಆದ್ರ ಎಲ್ಲಾ ಮದುವೆ ಮನೆಗ ಯಾಕೆ ಸಣ್ಣ ಮಕ್ಳು ಹಿಂಗ್ ಓಡ್ತಿರ್ತಾವ ಅಂತ ನನಗೆ ಇವತ್ತಿನ ತನಕ ಅರ್ಥ ಆಗಿಲ್ಲ. ಸೊ ಈ ಮದುವೆಗೆ ತೆಲಂಗಾಣ ಸಿಎಂ ಇನ್ ಮಗನೂ ಬಂದಿರ್ತಾನ. ಅಂಕಲ್ ಪ್ರಿಯಾನ ಒಂದ್ಸಲ ಮೀಟ್ ಮಾಡಿ ಹಾಯ್ ಹೇಳಿ ಬರ್ತೀನಿ. ಇವ್ನ ಎಂತ ಆರಾಮಿ ಅದಾನ ಅಂದ್ರ ಇಲ್ಲಿ ಮದುಮಗಳನ್ನ ಓಡಿಸ್ಕೊಂಡ್ ಹೋಗ್ಬಿಡ್ತಾನ. ಅಣ್ಣ ಏನು ಅಮ್ಮ ಅವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾನೆ ಅಣ್ಣ. ಯಾರು? ತೆಲಂಗಾಣ ಸಿಎಂ ಮಗ. ಫ್ಲಾಶ್ ಬ್ಯಾಕ್. ಅಂಕಲ್ ಪ್ರಿಯಾನ ಒಂದ್ಸಲ ಮೀಟ್ ಮಾಡಿ ಹಾಯ್ ಹೇಳಿ ಬರ್ತೀನಿ. ಸೊ ಮಗಳು ಓಡೋಗಿರೋ ವಿಷಯ ಸಿಎಂ ಗೊತ್ತಾಗ್ತದಂಗ ಅಣ್ಣ ಟೆನ್ಷನ್ ಮಾಡ್ಕೊಂಡು ಊಸ್ಬಿಡ್ತಾನ. ನೋಡ್ರಿ, ಈಗ ಸಿಎಂ ಮಗಳೇ ಓಡೋಗಳ ಅಂತ ಜನರಿಗೆ ಗೊತ್ತಾದ್ರ ಮರ್ಯಾದೆ ಹೋಗತಿ. ಸೊ ಅದಕ್ಕ ಅಣ್ಣ ಬಾಳ ತಲೆ ಓಡಿಸಿ ಅವ್ರ ದೊಡ್ಡಪ್ಪನ್ ಸಾಯಿಸ್ಬಿಡ್ತಾನ. ಅಲ್ಲ, ಇವನ್ ತಲೆ ತಿರ್ಗಿಸಿದ್ದೇನೋ ಓಕೆ, ಬಟ್ ಇವ್ರ ಕೂದ್ಲಾಕ ಹಿಂಗ ಆರಾಕತ್ತೇವು. ನೆಕ್ಸ್ಟ್ ಈ ಸಿಎಂ ನಮ್ ದೊಡ್ಡಪ್ಪ ಸತ್ತೋಗೇನ ಅಂತ ಜನರ ಮುಂದೆ ಅನೌನ್ಸ್ ಮಾಡಿದ ಸತಿಗೂ ಹುಡುಗಿಯರ್ ಕೂದ್ಲ ಆರ್ತಾವು. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತೋದ್ರು. ಇನ್ನೇನು ಮದ್ವೆ ಊಟ ತಿನ್ನಕ್ ಆಗ್ಲಿಲ್ಲ ಅಂತ ಬೇಜಾರಾಗಿ ಜನರೆಲ್ಲರೂ ಅಲ್ಲಿಂದ ಹೋಗ್ತಾರ. ಈ ಕಡೆ ಸೈಡ್ ತೆಲಂಗಾಣ ಸಿಎಂ ಗ್ರೀನ್ ಟೀನ ಕುಡಿತಿರ್ತಾನ. ಲಿಪ್ಟನ್ ಗ್ರೀನ್ ಟೀಗೆ ಬದಲಾಯಿಸಿಕೊಳ್ಳಿ, ಏಕೆಂದ್ರೆ ಈಗ ಇದರ 5 ಟೀ ಬ್ಯಾಗ್ಸ್ ಕೇವಲ 20 ರೂಪಾಯಿಗೆ. ನೀವೇನೋ ಹೇಳ್ರಿ, ಇವ್ರು ಕನ್ನಡಕ್ ಬಹಳ ಕೆಟ್ಟದಾಗ ಡಬ್ಬಿಂಗ್ ಮಾಡ್ತಾರ. ನನಗ್ ನಿನ್ನ ಹತ್ರ ಕೆಲಸ ಇದ್ರೆ ನಾನ್ ಕೊಡ್ತೀನಿ, ನನ್ನ ಹತ್ರ ನಿನ್ ಕೆಲಸ ಇದ್ರೆ ನೀನ್ ಕೊಡ್ಬೇಕು. ಸೊ ನಮ್ ತೆಲಂಗಾಣ ಸಿಎಂ ಗ್ರೀನ್ ಟೀ ಕುಡಿತಾನ ಇವನ್ ಸಾಯಿಸ್ಬಿಡ್ತಾನ. ಇದೇ ಟೈಮಿಗೆ ಹುಡುಗಿನ ಇವನ್ ಮಗ ಮನಿ ಕರ್ಕೊಂಬರ್ತಾನ. ನೋಡ್ರಿ, ಈ ಫಿಲ್ಮ್ ಬಹಳ ಅನ್ರಿಯಲಿಸ್ಟಿಕ್ ಐತಿ. ಯಾಕಂದ್ರೆ ರಿಯಲ್ ಲೈಫ್ ನಾಗ ಏನ್ರ ನೀವು ಹುಡುಗಿ ನೋಡ್ಸ್ಕೊಂಬಂದ್ರ ನಿಮ್ಮಪ್ಪ ಈ ಡೈಲಾಗ್ ನಂತರ ಹೇಳಲ್ಲ. ನೀವಿಬ್ರು ಒಳಗಡೆ ಹೋಗಿ, ನಾನ್ ನೋಡ್ಕೋತೀನಿ. ಈ ಕಡೆ ಸೈಡ್ ನಮ್ಮ ಆಂಧ್ರ ಸಿಎಂ ತೆಲಂಗಾಣ ಸಿಎಂ ಗೆ ಫೋನ್ ಮಾಡಿ ನಿನ್ ಮಗನ ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನ. ಸೊ ಆಂಧ್ರ ಸಿಎಂ ಇನ್ ಚೇಲಗಳೆಲ್ಲ ರಚ್ಚಿಗೆ ಎದ್ಬಿಟ್ಟಾರ. ಈ ಆಫ್ರಿಕಾದಿಂದ ಬಂದ್ರ ಆನೆ ಕೊಂಡುಗಳ ಎಕ್ಸ್ಪ್ರೆಷನ್ಸ್ ನೋಡ್ರಿ ಹೆಂಗದವು. ಸೊ ನೆಕ್ಸ್ಟ್ ವಿಲನಿನ್ ಎಂಟ್ರಿ ಆಕತಿ. ತೆಲುಗು ಫಿಲ್ಮ್ಸ್ ನಾಗ ಯಾಕೆ ವಿಲನ್ಸ್ ಗಳು ಇಷ್ಟುದ್ದ ಕೂದ್ಲು ಬಿಡ್ತಾರ? ಸೊ ಈ ವಿಲನ್ ತೆಲಂಗಾಣ ಸಿಎಂ ನ ಸಾಯ್ಸಕ್ ಬಂದ್ರಾದ್ರಿಂದ ಈಗ ಅನ್ನ ಗನ್ನ ತಗೋಬೇಕು. ಇವೆಲ್ಲ ನನ್ನ ಹತ್ರನೇ ಇದೆ, ನಿಜವಾದಲ್ಲಿ. ಇಲ್ಲಿ ಈ ಫಿಲ್ಮಿನ್ ಡೈರೆಕ್ಟರ್ ಎಷ್ಟ್ರ ಮಟ್ಟಿಗೆ ದಡ್ಡ ಅದಾನ ನೋಡ್ರಿ. ಇವನು ಸ್ನೈಪರ್ ತಗೊಂಡೆ ಸಿಎಂ ನ ಶೂಟ್ ಮಾಡ್ಬೇಕಂದ್ರ ಒಬ್ನ ಬರ್ಬೋದಿತ್ತು, ಇಷ್ಟೊಂದ್ ಜನ ಕರ್ಕೊಂಬರೋ ಅವಶ್ಯಕತೆ ಏನೈತಿ? ಸೊ ನೆಕ್ಸ್ಟ್ ದಿನ ರಾತ್ರಿ ಹೋರಿ ಪಂದ್ಯ ನಡೀತಿರ್ತೈತಿ. ಬಟ್ ಜನರು ಯಾಕ ಇಲ್ಲಿ ಹಾಕಿ ಸ್ಟಿಕ್ ಇಟ್ಕೊಂಡ್ರ ಅಂತ ನನಗೆ ಗೊತ್ತಾಗೋಲ್ದು. ಸೊ ಸಿಎಂ ಇರೋ ಅಂತ ಜಾಗದಿಂದ ನಮ್ ವಿಲನ್ 1 ಕಿಲೋಮೀಟರ್ ದೂರ ನಿಂತ್ಕೊಂಡು ಸ್ನೈಪರ್ ಗಣ್ಣ ಹಿಡ್ಕೊಂಡಾನ. ಇಲ್ಲಿ ನಮ್ ಹೀರೋನ್ ಎಂಟ್ರಿ ಆಕತಿ. ಅಲ್ಲ, ಸರ್ವತ್ನ ಕೂಲಿಂಗ್ ಗ್ಲಾಸ್ ಹಾಕ ಮಂದಿ ಅಲ್ಲ, ಒಳ್ಳೇದಾಗ್ತದ ನಿನ್ಗೆ. ಸೊ ವಿಲನ್ ಗೆ ಶೂಟ್ ಮಾಡಕ ಹೀರೋ ಡಿಸ್ಟರ್ಬ್
ಮಾಡ್ತಿರೋದ್ರಿಂದ ವಿಲನ್ ಕಡೆಯವರು ಇವನ್ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಆಬ್ವಿಯಸ್ಲಿ ಇಲ್ಲೊಂದು ಫೈಟಿಂಗ್ ಸ್ಟಾರ್ಟ್ ಆಗ್ಲೇಬೇಕಲ್ಲ. 9 ಗಂಟೆಗೆ ನಾವು ಸಂಘ ಸೇರೇವೆ. ಸೊ ಈ ಫೈಟಿಂಗ್ ನಡೆಯಕರ ವಿಲನ್ ಶೂಟ್ ಮಾಡ್ಬಿಡ್ತಾನ, ಆದ್ರ ಬುಲೆಟ್ ಮಿಸ್ ಆಗ್ಬಿಡ್ತತಿ. ಇದರಿಂದಾಗಿ ನಮ್ ಸಿಎಂ ಸೇಫ್ ಆಗಿ ಮನಿಗೆ ಹೋಗಾನ. ನೆಕ್ಸ್ಟ್ ದಿನ ಹೀರೋಯಿನ್ ಎಂಟ್ರಿ ಆಕತಿ. ಎಲ್ಲಾ ತೆಲುಗು ಫಿಲ್ಮ್ಸ್ ತರನೇ ಫಸ್ಟ್ ಕಣ್ಣು ಲಿಪ್ಸ್ ತೋರ್ಸಿದ್ಮ್ಯಾಗ ಆಮೇಲೆ ಮಕ್ಕ ತೋರಿಸ್ತಾರ. ಅಕ್ಕ ಗ್ರೀನ್ ಸ್ಕ್ರೀನ್ ಹಾಕೆಂದು ರಾಡಿ ಮಾಡೋದ್ ಬಿಟ್ಟು ಬೇರೆ ಏನು ಮಾಡಿಲ್ಲ. ಆಕ್ಚುಲಿ ಈಕಿ ನಮ್ ತೆಲಂಗಾಣ ಸಿಎಂ ಇನ್ ಮಗಳು. ಡ್ಯಾಡಿ, ನಾನಿಲ್ಲಿ ಸಿಎಂ ಮಗಳಾಗಲ್ಲ, ಒಬ್ಳು ನಾರ್ಮಲ್ ಸ್ಟೂಡೆಂಟ್ ಆಗಿ ಓದ್ಬೇಕು ಅನ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟ್ ನಮಗೆ ಹೀರೋ ಮತ್ತೆ ಹೀರೋಯಿನ್ ಒಂದೇ ಕಾಲೇಜ್ ನ ಓದಕತ್ತಾರ ಅನ್ನೋ ವಿಷಯ ಗೊತ್ತಾಗತಿ. ಸರ್ ಕೇಳಿದ ಕ್ವಶನ್ ಗೆ ಹೀರೋನ್ ಫ್ರೆಂಡ್ ಆನ್ಸರ್ ಮಾಡ್ತಿರ್ತಾನ. ಇವನ್ ಪಕ್ಕದಾಗಿರೋನ್ ಕೊಡ್ತಾರ ಎಕ್ಸ್ಪ್ರೆಷನ್ಸ್ ಗಳನ್ನ ನೋಡಕ್ ಆಗತ್ತಿಲ್ಲ ನನ್ ಕೈಲಿ. ನಿನಗೆ ಏನಾಗ್ಬೇಕಂತ ಆಸೆ ಐತಿ ಅಂತ ಹೀರೋಗ ಸರ್ ಕೇಳಿದಾಗ ಅಣ್ಣ ಏನಂತ ನೋಡ್ರಿ. ನೀನೇನ್ ಆಗ್ಬೇಕು ಅನ್ಕೊಂಡಿದ್ಯಾ? ಸಿಎಂ ಅಲ್ಲ, ಇಡೀ ಇಂಡಿಯಾದಾಗೆ ರಿಚೆಸ್ಟ್ ರಾಜಕಾರಣಿ ಆಗಿರಿ ಅಂತ ಡಿ.ಕೆ. ಶಿವಕುಮಾರ್ ಸರ್ಗೆ ಸಿಎಂ ಆಗಿ 41 ವರ್ಷ ಹಿಡಿತು. ನೀನೇನ್ ಆಗ್ಬೇಕು ಅನ್ಕೊಂಡಿದ್ಯಾ? ಸಿಎಂ. ಸೊ ನಮ್ ಹೀರೋಯಿನ್ಗೆ ಸಮಾಜದಾಗ ಈಕ್ವಾಲಿಟಿ ತರಬೇಕಂತ ಬಹಳ ಆಸೆ ಐತಿ. ತಾರತಮ್ಯ ಇಲ್ದೇ ಇರೋ ಸಮಾಜ ನೋಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. ಸೊ ಇವರೆಲ್ಲರೂ ಕ್ಲಾಸ್ ಮುಗಿಸ್ಕೊಂಡು ಹೊರಗ್ ಬರ್ತಿದ್ದಂಗ ನಮ್ ಹೀರೋ ರಾಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನ. ನಾನ್ ಮಾಡ್ಕೋ ಅಂತ ಒಂದೇ ಸಮ ಹಿಂಸೆ. ಇಲ್ಲಿ ಇವನ್ ಹೊಡೆಯಂತ ಕ್ರಿಂಜ್ ಡೈಲಾಗ್ಸ್ ಗಳನ್ನ ಕೇಳಕ್ ಆಗ್ಲಿಲ್ಲ ನನ್ ಕೈಲಿ. ಏನೋ ರಾಹುಲ್, ಅವಳ ಆಡ್ಸೋದ್ ಕೂಡ ಆವರೇಜ್ ಆಗಿ ಇದೆಯಲ್ವಾ? ಇನ್ನು ನಮ್ ಹೀರೋ ಹೀರೋಯಿನ್ಗೆ ನೀನ್ ಬರೀ ಅವರೇಜ್ ಫಿಗರ್ ಅಂತ ಹೇಳ್ತಾನ. ನಿನ್ನ ಸುಂದ್ರಿನ ಜಸ್ಟ್ ಆವರೇಜ್. ಸೊ ಹೀರೋಯಿನ್ ಮನಿಗ್ ಬಂದು ಎಲ್ಲರ ಮೇಲೂ ಕಿರ್ಚಾಡಕತ್ ಬಿಡ್ತಾಳ. ನಾನು ಆವ್ರೇಜಾ? ಅಕ್ಕ ಸ್ವಲ್ಪ ತೆಗಿನೂ ಮುಂಚೆ ಈ ತರ ಡೈಲಾಗ್ ಹೊಡೆದ್ಲು. ಮೊದ್ಲು ಎಲ್ರಲ್ಲೂ ಇರೋ ಸ್ವಾರ್ಥನ್ ಕಿತ್ ಹಾಕ್ಬೇಕು. ನಾನು ಆವ್ರೇಜಾ? ನಾನು ಆವ್ರೇಜಾ? ಹೀರೋನ್ ಮ್ಯಾಗ ಇಷ್ಟೆಲ್ಲ ಸಿಟ್ಟಾಗಿದ್ರು ಕೂಡ ಅಕ್ಕ ರಾತ್ರಿ ಪಬ್ಬಿಗೆ ಹೋಗಿ ಅವನ ಜೊತೆಗೆ ಡ್ಯಾನ್ಸ್ ಮಾಡ್ತಾಳ. ಬೈ ದ ವೇ ಇಂತ ವಿಯರ್ಡ್ ಸ್ಟೆಪ್ ನಾನು ಇವತ್ತ ನೋಡಿದ್ದು. ಸೊ ಇವನು ನನಗೆ ಅವರೇಜ್ ಫಿಗರ್ ಅಂದನಲ್ಲ, ನನ್ ಪವರ್ ಏನು ಅಂತ ತೋರಿಸ್ಬೇಕಂತ ಅಕ್ಕ ಇವನನ್ನ ಎಂಗೇಜ್ಮೆಂಟ್ ಗೆ ಇನ್ವೈಟ್ ಮಾಡ್ತಾಳ. ಈ ಕಡೆ ಸೈಡ್ ನಮ್ ತೆಲಂಗಾಣ ಸಿಎಂ ನಡೀತಿರೋಂತ ಎಂಗೇಜ್ಮೆಂಟ್ ಇಂದು ಲೈವ್ ಫುಟೇಜ್ ನ ಆಂಧ್ರ ಸಿಎಂ ಗೆ ತೋರಿಸಿ ಹೊಟ್ಟೆ ಉರಿಸ್ತಿರ್ತಾನ. ನೆಕ್ಸ್ಟ್ ಇಲ್ಲಿಗೆ ಒಂದು ಇಂಟೆಲಿಜೆನ್ಸ್ ಆಫೀಸರ್ ಬರ್ತಾನ. ಸರ್, ಇಂಟೆಲಿಜೆನ್ಸ್ ಎಸ್ಪಿ ರಘುರಾಮ್ ರಿಪೋರ್ಟಿಂಗ್ ಸರ್. ಸರಿ, ಆಯ್ತಪ್ಪ. ನಿಮ್ ಲೈಫಿಗೆ ಥ್ರೆಟ್ ಐತಿ ಅಂತ ಸಿಎಂ ಗೆ ಇವನು ಟಾರ್ಚರ್ ಕೊಡಕತ್ತ ಬಿಡ್ತಾನ. ನೀವು ಕೂಡಲೇ ಸೇಫ್ ಝೋನ್ ಹೋಗ್ಬೇಕು ಸರ್. ಚಾಕಲ್ಗಿಂತ ತುಂಬಾ ಡೇಂಜರ್, ಭಯಂಕರವಾದ ಹೆಡ್ ವೈಟ್. ಪ್ಲೀಸ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್. ಆಲ್ರೆಡಿ ಫುಟ್ ಇಸ್ ಆನ್ ಯುವರ್ ಚೆಸ್ಟ್. ಸೊ ಯಾಕೆ ಥ್ರೆಟ್ ಐತಿ ಅಂತ ಕೇಳಿದಾಗ ಈಗ ಇಂಟೆಲಿಜೆನ್ಸ್ ಆಫೀಸರ್ ಒಂದ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾನ. ರೌಡಿಗಳು ಕಾರ್ನಾಗ ಹೋಗಕರ ಅವ್ರ ಕಾರು ಬ್ಲಾಸ್ಟ್ ಆಗ್ಬಿಡ್ತತಿ. ಇಲ್ಲಿ ಮತ್ತೊಂದ್ಸಲ ನಮ್ ಹೀರೋನ್ ಎಂಟ್ರಿ ಆಗತಿ. ಅಣ್ಣ ಹೆವಿ ಡೈಲಾಗ್ಸ್ ಗಳನ್ನ ಹೊಡೆದು ಕಪ್ಪಿ ಆರ್ದಂಗ ಹಾರಾಕತ್ ಬಿಡ್ತಾನ. ಇನ್ನು ಗ್ರಾವಿಟಿಗಂತೂ ಇಲ್ಲಿ ಕೆಲ್ಸನ ಇಲ್ಲ. ಒಂದ್ಸಲ ನಮ್ ಹೀರೋ ಚಸ್ಮಾ ಹೆಂಗ್ ಹಾಕ್ಯಂತಾನಂತ ನೋಡ್ರಿ. ಆಬ್ವಿಯಸ್ಲಿ ಇದು ಬೋಯಪಟ ಶ್ರೀನು ಫಿಲಿಂ ಅಂದ್ಮ್ಯಾಗ ಫೈಟಿಂಗ್ ನಾಗ ಲಾಜಿಕ್ ಗಳೇ ಇರಲ್ಲ. ಮಮ್ಮಿ ಅಮ್ಮ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸೊ ಈ ರೌಡಿನ ನಮ್ ಹೀರೋ ಸಾಯಿಸ್ಬಿಡ್ತಾನ. ಕೊಡ್ಬಾರ್ದ ಒಂದ್ ಕೊಟ್ಟಿನಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಸೊ ಫೈಟಿಂಗ್ ಮುಗಿತದಂಗ ಒಂದು ಕ್ರಿಂಜ್ ಸಾಂಗ್ ಬೇರೆ ಸ್ಟಾರ್ಟ್ ಆಗತಿ. ಗಡಿಬಿಡಿ ಮಾಡ್ಬೇಡ ಗಂಗವ್ವ, ನಿನ್ನ ಗಡಿಗೆ ಒಡದೆತ್ತು ಸಂಗವ್ವ. ಯಾವನ್ ಲೇಪ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು. ಸೊ ಆಂಧ್ರ ಸಿಎಂ ನಮ್ ಹೀರೋನ ಮೀಟ್ ಹಾಕಂತ ಕರ್ಸಿದಾಗ ಅವನು ಟ್ಯಾಕ್ಟ್ರಿ ತಗೊಂಡ್ ಬಂದಿರ್ತಾನ. ಸೊ ಬೇಸಿಕಲಿ ಹೀರೋನ ಆಂಧ್ರ ಸಿಎಂ ಕಳಿಸನಂತೆ ತೆಲಂಗಾಣ ಸಿಎಂ ನ ಸಾಯ್ಸಾಕ. ಸೊ ಈ ಫ್ಲಾಶ್ ಬ್ಯಾಕ್ ನಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ ಹೇಳಿ ಮುಗಿಸೋ ಅಷ್ಟೊತ್ತಿಗೆ ನಮ್ ಹೀರೋ ಅಲ್ಲಿಗೆ ಕೈಯಾಗ ಗ್ರೆನೇಡ್ ಹಿಡ್ಕೊಂಡ್ ಬರ್ತಾನ ಬ್ಲಾಸ್ಟ್ ಮಾಡ್ಕೊಂತ. ಅಣ್ಣ ಅದು ಸಿಎಂ ಇನ್ ಮನಿ, ಅಷ್ಟು ಈಸಿಯಾಗಿ ಯಾರು ಒಳಗ ಹೋಗಕ್ ಆಗಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಇಷ್ಟೊಂದ್ ಜನ ಗನ್ ಹಿಡ್ಕೊಂಡು ನಿಂತಿದ್ರು ಸತಿಗೂ ಒಬ್ನ ನಮಗನು ಶೂಟ್ ಮಾಡ್ಲಿಲ್ಲ ಹೀರೋಗ. ನೆಕ್ಸ್ಟ್ ನಮ್ಮಣ್ಣ ಪ್ಯಾಂಟ್ ಒಳಗಿಂದ ಲಾಂಗ್ ತೆಗಿತಾನ. ಬಿಜಾಪುರ ಬಸ್ ಸ್ಟ್ಯಾಂಡ್ ದಾಗ ಕಾವೇರಿ ಯಪ್ಪ ಪುಣ್ಯಾತ್ಮರ ಇಂತ ದೊಡ್ಡ ಲಾಂಗ್ ನ ಪ್ಯಾಂಟ್ ಜೇಮ್ನ ಇಟ್ಕೊಳಕ್ ಹೆಂಗ್ ಸಾಧ್ಯ? ಸೊ ಇಲ್ಲಿ ಹೀರೋ ಇವ್ರೆಲ್ರಿಗೂ ಎದುರಿಸಿ ಆಂಧ್ರ ಸಿಎಂ ಇನ್ ಮಗಳನ್ನ ಕರ್ಕೊಂಡ್ ಹೋಗೋದು ಅಷ್ಟೇ ಅಲ್ಲದೆ ಶ್ರೀಲೀಲನ್ನು ಕರ್ಕೊಂಡ್ ಹೋಗೋಣ. ಸೊ ಇವನು ಶ್ರೀಲೀಲನ್ನ ಎತ್ತಕ್ಕೆ ಬಂದಿರೋದ್ರಿಂದ ಜನರು ಇವನಿಗೆ ಬೈಬೋದು ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಎಲ್ರು ಇವ್ನ್ ಮಾಡಿರಂತ ಗನಂದಾರ್ಯ ಕೆಲ್ಸಕ್ಕ ಚಪ್ಪಾಲೆ ಹೊಡಿತಾರ. ಜನರ ಬಗ್ಗೆ ಬಿಟ್ಟಾಕ್ರಿ, ಅಟ್ಲೀಸ್ಟ್ ಇವ್ರ ಅಪ್ಪನಾದ್ರೂ ಇವನಿಗೆ ಬೈಬೋದು ಅಂತ ಅನ್ಕೊಂಡ್ರ ಅನ್ನ ಏನಂತ ಕೇಳ್ರಿ. ಈ ಊರುಗುರಿ ಚಪ್ಪಾಳೆ ಏನು, ಈ ಬಿಲ್ಡಪ್ ಏನು? ಕರ್ಕೊಂಡ್ ಬಾ ಅಂತ ಹೇಳಿದ್ದು ನಾನೇನಮ್ಮ.
ನಿನ್ ಜನ್ಮಕ್ಕೆ ಹೋಗೋ. ಸೊ ಈಗ ಹೀರೋನ್ ಅಪ್ಪ ಇನ್ನೊಂದು ಫ್ಲಾಶ್ ಬ್ಯಾಕ್ ಹೇಳ್ತಾನ. ಸೊ ಮೂವಿ ಸ್ಟಾರ್ಟಿಂಗ್ ನಾಗ ಕೋರ್ಟ್ ಒಳಗಡೆ ನಿಂತಿದ್ದಂತ ಬಿಸ್ನೆಸ್ ಮೆನ್ ಮತ್ತೆ ಹೀರೋನ್ ಅಪ್ಪ ಫ್ರೆಂಡ್ಸ್ ಅಂತೆ. ಸೊ ತಂಗಿ ಮದ್ವಿ ಇದ್ದಾಗ ನಮ್ ಹೀರೋನ್ದು ಮತ್ತೊಂದ್ಸಲ ಎಂಟ್ರಿ ಆಕತಿ. ಹೀರೋನ್ ನೋಡ್ತಿದ್ದಂಗ ಹುಡುಗಿರೆಲ್ಲರೂ ರಚ್ಚಿಗೆ ಎದ್ದು ಬಿಡ್ತಾರ. ನನ್ ಮಾಡ್ಕೊ ಮಾವ. ಪಂಚೆ ಮೇಲೆ ಕೆತ್ತಿ ಕಟ್ಟಿದ್ರೆ ಭಲೆ ಇದೆಯಾ ಮಾವ. ನನ್ನನ್ ಮಾಡ್ಕೊ ಮಾವ. ನೀನ್ ಹೂ ಅಂದ್ರೆ ನಾವೆಲ್ರೂ ರೆಡಿ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಸೊ ಒಂದ್ಸಲ ತೆಲಂಗಾಣ ಸಿಎಂ, ಆಂಧ್ರ ಸಿಎಂ ಮತ್ತೆ ಈ ಬಿಸ್ನೆಸ್ ಮೆನ್ ಮೂವರು ಸೇರಿ ಮೀಟಿಂಗ್ ಮಾಡ್ತಿರ್ತಾರ. ಮೀಟಿಂಗ್ ನಾಗ ನಮ್ ತೆಲಂಗಾಣ ಸಿಎಂ ನನ್ನ ಹತ್ರ ಇರೋಂತ ಬ್ಲಾಕ್ ಮನಿನೆಲ್ಲ ವೈಟ್ ಆಗಿ ಕನ್ವರ್ಟ್ ಮಾಡ್ರಿ ಅಂತ ಬಿಸ್ನೆಸ್ ಮೆನ್ ಹೇಳ್ತಾನ. ಸೊ ನಮ್ ಬಿಸ್ನೆಸ್ ಮೆನ್ ಇದಕ್ಕೆ ಒಪ್ಕೊಳ್ಳಿದಂಗ ಅವ್ರ ಆಫರ್ ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಎದ್ ಬಂದ್ಬಿಡ್ತಾನ. ಇದರಿಂದ ನಮ್ ತೆಲಂಗಾಣ ಸಿಎಂ ಗೆ ಬಹಳ ಇನ್ಸಲ್ಟ್ ಆಗತಿ. ಸೊ ಅಣ್ಣ ರಚ್ಚಿಗೆದ್ದು ಇವ್ನ ಕಂಪ್ನಿ ಮ್ಯಾಗ ಇಲ್ದಿರ ಕೇಸ್ ನೆಲ್ಲ ಹಾಕಿ ಇವನ ಒಳಗ್ ಕಳಿಸ್ತಾನ. ನೆಕ್ಸ್ಟ್ ಬಿಸ್ನೆಸ್ ಮೆನ್ ಮಗಳನ್ನ ಎತ್ತಕೊಂಡ್ ಬಂದು ಅವ್ನ್ ಕಣ್ ಮುಂದೆನೆ ಕೋಮಕ್ ಹೋಗಂಗ್ ಓಡಿಸ್ತಾನ. ಸೊ ಇದರಿಂದ ಎದ್ರಕೊಂಡಂತ ನಮ್ ಬಿಸ್ನೆಸ್ ಮೆನ್ ಕೋರ್ಟ್ ನಾಗ ಬಂದು ಮಾಡ್ಲಿಲ್ದಂತ ತಪ್ಪುಗಳನ್ನ ಒಪ್ಕೊಂತಾನ. ಸೊ ಈ ಫ್ಲಾಶ್ ಬ್ಯಾಕ್ ಕೇಳಿದ್ಮ್ಯಾಗ ನಮ್ ಶ್ರೀಲೀಲಾ ಹೀರೋಗ ಫ್ಲಾಟ್ ಹಾಕಳ. ಈ ಕಡೆ ಸೈಡ್ ಇಷ್ಟೊತ್ತು ಹೊಡೆದಾಡ್ತಿದ್ದಂತ ಎರಡು ಸಿಎಂ ಗಳು ಒಂದಾಗಿರ್ತಾರ. ಸೊ ಇಲ್ಲಿಗೆ ನಮ್ ಹೀರೋನ್ ಅಪ್ಪ ಉಪ್ಪಿನಕಾಯಿ ತಗೊಂಡ್ ಬರ್ತಾನ. ಸೊ ನನ್ನ ಫ್ರೆಂಡ್ ನ ನೀವಿಬ್ರು ಸೇರಿ ಜೈಲಿಂದ ಬಿಡಿಸ್ಬೇಕು, ಇಲ್ಲಾಂದ್ರೆ ನಿಮ್ಮಿಬ್ರನ್ನ ನಾನು ಸುಮ್ನೆ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟು ಹೀರೋನ್ ಅಪ್ಪ ಅಲ್ಲಿಂದ ಬರ್ತಾನ. ಇದರಿಂದ ರಚ್ಚಿಗೆದ್ರಂತ ಸಿಎಂ ಗಳು ಅವ್ರ ಹಳ್ಳಿ ಮ್ಯಾಗ ಬಹಳಷ್ಟು ಜನ ಪೊಲೀಸರನ್ನ ಮತ್ತೆ ಮಿಲಿಟರಿಯನ್ನ ಕಳಿಸ್ತಾರ. ಸೊ ಇಷ್ಟೊಂದು ಜನಕ್ಕೂ ನಮ್ ಹೀರೋ ಸಿಂಗಲ್ ಹ್ಯಾಂಡೆಡ್ಲಿ ಹೊಡಿತಾನ. ನೆಕ್ಸ್ಟ್ ಇಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಬರ್ತೈತಿ. ಸುಗುಣ ಸುಂದರಿ ಸುಗುಣ ಸುಂದರಿ ಸುರಸುರ ಸೂಪುಲ ರಾಕುಮಾರಿ ಮಾಮ. ಸೊ ಹೀರೋ ಮತ್ತೆ ಅವನ ಅಪ್ಪನಿಂದ ಫ್ರಸ್ಟ್ರೇಟ್ ಆಗಿರೋಂತ ಸಿಎಂ ಗಳು ರೌಡಿಗಳನ್ನ ಕರ್ಕೊಂಡು ಅವ್ರ ಹಳ್ಳಿಗೆ ಬರ್ತಾರ. ಮತ್ತೊಂದು ಫೈಟಿಂಗ್ ಸ್ಟಾರ್ಟ್ ಆಗತಿ. ನೆಕ್ಸ್ಟ್ ಟ್ಯಾಕ್ಟ್ರಾಗ ಇನ್ನೊಂದು ಹೀರೋನ್ ಎಂಟ್ರಿ ಆಕತಿ. ಆಕ್ಚುಲಿ ಈ ಹೀರೋ ಕೋಮಾದಾಗಿರೋಂತ ಹುಡುಗಿದು ಬಾಯ್ ಫ್ರೆಂಡ್ ಅಂತೆ. ಆಕ್ಚುಲಿ ಈ ಇಬ್ರು ಹೀರೋಗಳು ಕೋಮಾದಾಗಿರೋಂತ ಹುಡುಗಿ ಹತ್ರ ಮುಂಚೆನೆ ಹೋಗಿ ಆಕಿನ ಕಾಪಾಡ್ಯಾರಂತೆ. ಇಷ್ಟು ದಿನ ಡಾಕ್ಟರ್ ಕೊಟ್ರಂತ ಟ್ರೀಟ್ಮೆಂಟ್ಗೂ ಕೋಮಾದಿಂದ ಎದಳಿಲ್ಲಂತ ಹುಡುಗಿ ಬಾಯ್ ಫ್ರೆಂಡ್ ಇನ್ ವಾಯ್ಸ್ ಕೇಳ್ತಿದ್ದಂಗ ಎದ್ಲಂತೆ. ಸೊ ಕ್ಲೈಮ್ಯಾಕ್ಸ್ ನಾಗ ಹೀರೋಗ ಎದ್ರಕೊಂಡ್ರಂತ ಸಿಎಂ ಗಳು ಮೀಡಿಯಾದವ್ರ ಮುಂದೆ ಬಂದು ತಾವು ಮಾಡಿರೋಂತ ತಪ್ಪುಗಳನ್ನೆಲ್ಲ ಒಪ್ಕೊಂಡ್ಬಿಡ್ತಾರ. ಆಕ್ಚುಲಿ ಈ ಹೀರೋ ಯಾರು ಅಂತ ನೀವು ತಿಳ್ಕೊಬೇಕಂದ್ರ ಸ್ಕಂದ 2 ಬರೋವರೆಗೂ ವೇಟ್ ಮಾಡ್ಬೇಕಂತೆ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಈ ವಿಡಿಯೋನ ಮಾಡಿದಂತ ಜೋಕ್ಗಳೆಲ್ಲ ಫಿಲ್ಮ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.